ಬಹಳಷ್ಟು ಜನ ನನಗೆ ಸೆಕೆಂಡ್ ಲವ್ ವರ್ತ್ ಇಟ್ ಆಗಿದೆನಾ ಇಲ್ವಾ ಇದರ ಬಗ್ಗೆ ಕ್ಲಾರಿಟಿ ಕೊಡಿ ಅಂಥೇಳಿ ಕೇಳಿದ್ದೀರಾ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ ಲವ್ನ ಬಗ್ಗೆ ನನಗಿರುವ ಅಭಿಪ್ರಾಯವನ್ನು ಹೇಳ್ತಾ ಇರುವೆ. ಎರಡನೇ ಪ್ರೀತಿ ಮಾಡೋದರಲ್ಲಿ ತಪ್ಪೇನಿಲ್ಲ. ಈಗ ನಿಮ್ಮದು ಮೊದಲ ಮದುವೆ ಹಾಳಾಗೋಯ್ತು, ಡಿವೋರ್ಸ್ ಆಯ್ತು ಅಂತೇಳಿ ಕೊರಗ್ತಾ ಕೊಡೋ ಅವಶ್ಯಕತೆ ಇಲ್ಲ. ಮೊದಲ ಮದುವೆ ಫೇಲ್ ಆಯ್ತು ಅಂತಂದರೆ ಆ ಮದುವೆಯಲ್ಲಿ ಏನೇನು ತಪ್ಪುಗಳನ್ನು ಮಾಡಿರ್ತೀರಾ ಅನ್ನೋದನ್ನು ಕಲಿತೀರಾ. ನಿಮ್ಮನ್ನು ನೀವು ಎಮೋಷ್ನಲಿ ಮೆಂಟಲಿ ಸ್ಟೇಬಲ್ ಮಾಡ್ಕೊತೀರಾ. ಮತ್ತು ಒಳ್ಳೆಯ ಸಂಗಾತಿ ಸಿಕ್ಕರೆ ಅವರೊಂದಿಗೆ ನಿಮ್ಮ ಲೈಫನ್ನು ರೀಸ್ಟಾರ್ಟ್ ಮಾಡ್ತೀರಾ. ಸೊ ಇದು ಕೂಡ ಅದೇ ರೀತಿ ಇದೆ. ಎರಡನೇ ಮದುವೆ ಆಗೋದ್ರಲ್ಲಿ ತಪ್ಪಿಲ್ಲಪ್ಪ ಅಂತಂದರೆ ಎರಡನೇ ಸಲ ಪ್ರೀತಿ ಮಾಡೋದ್ರಲ್ಲಿ ತಪ್ಪೇನಿದೆ. ಫಸ್ಟ್ ಲವ್ ಈಸ್ ಬೆಸ್ಟ್ ಲವ್ ಅನ್ನೋದೊಂದು ಮಿತ್ ಆಗಿದೆ. ನಾನು ಗಮನಿಸಿದಂತೆ 99% ಕೇಸ್ಗಳಲ್ಲಿ ಫಸ್ಟ್ ಲವ್ ಹಳ್ಳ ಹಿಡಿದು ಹೋಗಿರುತ್ತೆ, ಹೊಗೆ ಆಗಿರುತ್ತೆ. ಇದು ಸರಿನೂ ಇರ್ಬೋದು, ತಪ್ಪು ಇರ್ಬೋದು, ಕೆಲವೊಂದಿಷ್ಟು ಜನರಿಗೆ ಅದು ಅನ್ವಯಿಸಲ್ಲ. ಆದರೆ ಮೆಜಾರಿಟಿ ಆಫ್ ಜನರ ಜೀವನದಲ್ಲಿ ಫಸ್ಟ್ ಲವ್ ವೇಸ್ಟ್ ಲವ್ ಆಗಿರುತ್ತೆ. ಫಸ್ಟ್ ಲವ್ ಎಷ್ಟೋ ಕೇಸಸ್ಗಳಲ್ಲಿ ಅದು ಟ್ರೂ ಲವ್ ಆಗಿರಲ್ಲ. ಎಷ್ಟೋ ಜನ ಫಿಸಿಕಲ್ ಅಟ್ರ್ಯಾಕ್ಷನನ್ನೇ ಫಸ್ಟ್ ಲವ್ ಅಂತ ಅಂದ್ಕೊಂಡಿರ್ತಾರೆ. ಎಷ್ಟೋ ಜನ ಕ್ರಷನ್ನೇ ಲವ್ ಅಂತ ಅಂದ್ಕೊಂಡಿರ್ತಾರೆ. ಎಷ್ಟೋ ಜನರಿಗೆ ಫಸ್ಟ್ ಲವ್ ಸಿಗೋದೇ ಇಲ್ಲ. ಯಾಕಪ್ಪ ಅಂತಂದರೆ ನಮ್ಮ ಭಾರತದಲ್ಲಿ ಗಂಡ್ಮಕ್ಕಳು ಫೈನಾನ್ಷಿಯಲಿ ಸಕ್ಸಸ್ಫುಲ್ ಆಗಬೇಕಪ್ಪ ಅಂತಂದರೆ ಅಟ್ಲೀಸ್ಟ್ ಅವರಿಗೆ 30-32 ವರ್ಷ ಆಗಲೇಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಭಾರತದಲ್ಲಿ ಎಜುಕೇಷನ್ ಮುಗಿಸೋಕೆ 23-25 ವರ್ಷ ಹೋಗುತ್ತೆ. ಜಾಬ್ ಸಿಗೋದಂತೂ ನಿಮಗೆ ಹೆಂಗಿದೆ ಹಣೆ ಬರ ಗೊತ್ತಿದೆ. ಜಾಬ್ ಸಿಕ್ಕರೂ ಕೂಡ ಮನೆ ಮಾಡೋಕ್ಕೆ, ಕಾರ್ ತೆಗೆದುಕೊಳ್ಳೋಕೆ, ಇದನ್ನೆಲ್ಲ ಅರೇಂಜ್ಮೆಂಟ್ ಮಾಡೋಕ್ಕೆ ಹೋಗುತ್ತೆ ಟೈಮು. ಇನ್ನು ನಮಗೆ ಜಾಬ್ ಸಿಕ್ಕಿಲ್ಲ, ಬಿಸ್ನೆಸ್ ಮಾಡ್ತೀವಿ, ದುಡ್ಡು ಕೊಡಿ ಅಂತಂದರೆ ಮನೆಯಲ್ಲಿ ಪೇರೆಂಟ್ಸ್ಗಳು ದುಡ್ಡು ಕೊಡೋಲ್ಲ. ಸೊ ಇಷ್ಟೆಲ್ಲ ಎಕಾನಮಿಕಲ್ ಬ್ಯಾಡ್ ಥಿಂಗ್ಸ್ಗಳು ಇರೋದ್ರಿಂದ, ಡಿಸ್ಅಡ್ವಾಂಟೇಜ್ಗಳಿರೋದ್ರಿಂದ ಗಂಡ್ಮಕ್ಕಳಿಗೆ ಫೈನಾನ್ಷಿಯಲಿ ಸಕ್ಸಸ್ಫುಲ್ ಆಗೋಕ್ಕೆ ತಮ್ಮ ಲೈಫಲ್ಲಿ 30-40 ವರ್ಷ ವಯಸ್ಸು ಕಳೆದೇ ಹೋಗಿರುತ್ತೆ. ಸೊ ಇಷ್ಟರಲ್ಲಿ ಅವರ ಫಸ್ಟ್ ಲವ್ ಇರ್ತಾಳಲ್ಲ, ಅವಳಿಗೆ ಮದುವೆಯಾಗಿ 2-3 ಮಕ್ಕಳಾಗಿರ್ತವೆ. ಅವರ ಮೊದಲ ಮಗಳು ಹೈಸ್ಕೂಲಿಗೆ ಬಂದಿರ್ತಾಳೆ. ಸೊ ಇದು ರಿಯಾಲಿಟಿ ಇದೆ ಭಾರತದಲ್ಲಿ. ಈ ಜಗತ್ತಿನಲ್ಲಿರುವ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಲೈಫ್ ಸ್ಟೋರಿಗಳನ್ನು ನಾನು ಪರ್ಸ್ನಲಿ ತುಂಬಾ ಸ್ಟಡಿ ಮಾಡಿರುವೆ. ಸೊ ಎಲ್ಲರ ಲೈಫಲ್ಲೂ ಕೂಡ ಫಸ್ಟ್ ಲವ್ ಹೊಗೆನೇ ಹಾಕ್ಕೊಂಡಿದೆ. ಯಾರ ಲೈಫಲ್ಲಿ ಫಸ್ಟ್ ಲವ್ ಹೊಗೆ ಹಾಕ್ಸ್ಕೊಂಡಿದ್ದೇನೋ ಅವರು ಮಾತ್ರ ಗ್ರೇಟ್ ಪುರುಷರಾಗಿದ್ದಾರೆ. ನಿಮ್ಮದೇನಾದರೂ ಫಸ್ಟ್ ಲವ್ ಸಕ್ಸಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ಳಿ, ಮೆಜಾರಿಟಿ ಆಫ್ ಕೇಸ್ಗಳಲ್ಲಿ ನಿಮಗೆ ಮದುವೆ ಆಗುತ್ತೆ, ಮಕ್ಕಳಾಗ್ತವೆ, ಇಷ್ಟೇ. ನೀವು ಬದುಕಿದ್ದು ಸತ್ತಂತೆ, ಹೆಸರಿಲ್ಲದಂತೆ ಈ ಜಗತ್ತಿನಿಂದ ಕಣ್ಮರೆಯಾಗಿ ಹೋಗ್ಬಿಡ್ತೀರ. ಆದರೆ ಯಾರ್ದ್ಯಾರ್ದು ಫಸ್ಟ್ ಲವ್ ಹೊಗೆ ಹಾಕ್ಸ್ಕೊಂಡಿದ್ದೇನೋ ಅವರು ಫಸ್ಟ್ ಲವ್ ಬ್ರೇಕಪ್ಪನ್ನೇ ಮೋಟಿವೇಶನ್ ಆಗಿ ತೊಗೊಂಡಿದ್ದಾರೆ. ಅವರ ವಿಚಾರದಲ್ಲಿ ಬ್ರೇಕಪ್ ಅನ್ನೋದು ಒಂದು ಬ್ಲೆಸ್ಸಿಂಗ್ ಥರ ವರ್ಕ್ ಆಗಿದೆ. ನಂದು ಬ್ರೇಕಪ್ ಆಯಿತು, ಯಾವಳೋ ಬಿಟ್ಟೋದ್ಲು, ಯಾರೋ ಬಿಟ್ಟೋದ್ರು ಅಂಥೇಳಿ ಸೂಸೈಡ್ ಮಾಡ್ಕೊಳ್ಳೋದು, ಕೊರಗೋದು ಈ ಥರ ಅವ್ರು ಮಾಡಿಲ್ಲ. ಫಸ್ಟ್ ಲವಲ್ಲಿ ಬ್ರೇಕಪ್ ಸಿಗ್ತಾ, ಸ್ಟೆಪ್ ಬ್ಯಾಕ್, ವಾಪಸ್ ಬಾ, ನಿನ್ನೊಂದಿಗೆ ನೀನು ಮಾತಾಡು, ನಿನ್ನಿಂದ ಏನು ತಪ್ಪುಗಳಾಗಿವೆ ಅದನ್ನು ನೋಡ್ಕೊ. ನಿನ್ನಲ್ಲಿ ಏನಾದರೂ ಅವಗುಣಗಳಿವೆ, ದುಶ್ಚಟಗಳಿವೆ ಅಂಥೇಳಿ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದರೆ ಸೊ ಆ ದುಶ್ಚಟಗಳನ್ನು ಬಿಡಿ, ಅವಗುಣಗಳನ್ನು ಸರಿಯಾಗಿ ಮಾಡ್ಕೊಳ್ಳಿ. ಆದರೆ ನಿಮ್ಮಲ್ಲಿ ಏನೂ ತಪ್ಪಿಲ್ಲದಿರುವಾಗ ಮುಂದಿರುವವರೇ ಪಾತರಗಿತ್ತಿಯ ಥರ ಮಾಡಿಬಿಟ್ಟು ಬಿಟ್ಟು ಹೋಗಿದ್ದಾರೆ, ಅವಕಾಶವಾದಿಗಳಾಗಿದ್ದಾರೆ, ನಿಮಗಿಂತಲೂ ಬೆಟರ್ ಆಪ್ಷನ್ ಸಿಗ್ತಾ ಇದೆ, ಸರ್ಕಾರಿ ನೌಕರಿ ಇರುವ ಗಂಡ ಸಿಗ್ತಾ ಇದ್ದಾನೆ, ಜಾಸ್ತಿ ದುಡ್ಡಿರುವ ಹುಡುಗ ಸಿಗ್ತಾ ಇದ್ದಾನೆ ಅಂಥೇಳಿ ಯಾರಾದರೂ ಬಿಟ್ಟೋಗಿದ್ದಾಳಪ್ಪ ಅಂತಾರೆ, ಅವಳನ್ನು ಬಿಟ್ಬಿಡಿ. ಸೊ ಅದು ಅವಳ ತಪ್ಪು. ಅವಳು ನಿಮ್ಮನ್ನು ಕಳ್ಕೊಂಡಿರ್ತಾಳೆ, ನೀವು ಅವಳನ್ನು ಕಳ್ಕೊಂಡಿರಲ್ಲ. ಸೊ ಇಂತಹ ಕೇಸ್ಗಳಲ್ಲಿ ಬ್ರೇಕಪ್ಪು ನಿಮಗೆ ಬ್ಲೆಸ್ಸಿಂಗ್ ಆಗಿರುತ್ತೆ. ಇದು ನಿಮ್ಮ ಲೈಫಿನ ಬೆಸ್ಟ್ ಫೇಸ್ ಆಗಿರುತ್ತೆ. ನಿಮಗೇನು ಒಂದು ಕೋಪ ಬಂದಿರುತ್ತೋ, ದುಃಖ ಆಗಿರುತ್ತೋ, ನೋವಿರುತ್ತೋ ಅದರಲ್ಲೇ ಜಾಸ್ತಿ ಎನರ್ಜಿ ಇರುತ್ತೆ. ಆ ಎನರ್ಜಿಯನ್ನು ನೀವು ಚಾನಲೈಸ್ ಮಾಡಿ, ನಿಮ್ಮ ಮೇಲೆ ಫೋಕಸ್ ಮಾಡಿ, ನಿಮ್ಮ ಸ್ಕಿಲ್ಗಳನ್ನು ಡೆವಲಪ್ ಮಾಡ್ಕೊಳ್ಳಿ, ನಿಮ್ಮ ನಾಲೆಜನ್ನು ಜಾಸ್ತಿ ಮಾಡ್ಕೊಳ್ಳಿ. ಏಕಾಂಗಿಯಾಗಿ ನಿಮ್ಮೊಂದಿಗೆ ನೀವು ಟೈಮನ್ನು ಸ್ಪೆಂಡ್ ಮಾಡಿ, ನಿಮ್ಮನ್ನು ನೀವು ಕಂಡುಕೊಳ್ಳಿ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಎಮೋಷ್ನಲಿ ಮತ್ತು ಮೆಂಟಲಿ ಸ್ಟೇಬಲ್ ಮಾಡ್ಕೊಳ್ಳಿ. ನಿಮ್ಮ ಸೆಲ್ಫ್ ವರ್ತ್ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಆ ಸೆಲ್ಫ್ ವರ್ತನ್ನು ಜಾಸ್ತಿ ಮಾಡ್ತಾ ಹೋಗಿ. ಸೊ ಒಬ್ಬಳು ಹುಡುಗಿ ಈ ಥರ ಮಾಡಿದ್ದಾಳೆ ಅಂತಂದರೆ ಜಗತ್ತಿನಲ್ಲಿರುವ ಎಲ್ಲ ಹುಡುಗಿಯರು ಇದೇ ಥರ ಇರಲ್ಲ. ಒಬ್ಬ ಯಾವುದಾದ್ರೂ ಹುಡುಗ ಮೋಸ ಮಾಡಿದ್ದಾನೆ ಅಂತಂದರೆ ಜಗತ್ತಿನಲ್ಲಿರುವ ಎಲ್ಲ ಹುಡುಗರು ಕೆಟ್ಟವರೇ ಅಂದಂಗಲ್ಲ. ನೀವು ವ್ಯಕ್ತಿಗತವಾಗಿರುವ ವಿಷಯಗಳನ್ನು ವ್ಯಕ್ತಿಗತವಾಗಿಯೇ ನೋಡಿ, ಅದನ್ನು ಜನರಲೈಸ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಒಂದು ಹುಡುಗಿ ಮೋಸ ಮಾಡಿದ್ದಾಳ, ಲೀವ್ ಹರ್, ಅವಳ ಹಣೆ ಬರ, ಅವಳು ಕಳ್ಕೊಂಡಿದ್ದಾಳೆ, ದಟ್ ಈಸ್ ಹರ್ ಫಾಲ್ಟ್. ಇಗ್ನೋರ್ ಹರ್, ಲೆಟ್ ಹರ್ ಗೋ, ಹೋಗಕ್ಕೆ ಬಿಡಿ, ಅವಳನ್ನು ಹಾಳಾಗಿ ಹೋಗು ಅಂತೇಳಿ ಕಳಿಸ್ಬಿಡಿ. ಸೊ ನೀವು ನಿಮ್ಮ ಮೇಲೆ ಫೋಕಸ್ ಮಾಡಿ, ಜಾಸ್ತಿ ಹಣವನ್ನು ಸಂಪಾದನೆ ಮಾಡಿ, ನಿಮ್ಮ ಪರ್ಸ್ನಲ್ ಲೈಫಲ್ಲಿ, ಪ್ರೊಫೆಷನಲ್ ಲೈಫಲ್ಲಿ ಗ್ರೋ ಆಗಿ, ನಿಮಗಾಗಿ ಬೇರೆಯವರು ಹಂಬಲಿಸಬೇಕು. ನೀವೇ ಬೇಕು ಅಂಥೇಳಿ ಬೇರೆ ಹುಡುಗಿಯರು ನಿಮ್ಮ ಹಿಂದೆ ಬರಬೇಕು. ಆ ಥರ ನೀವು ನಿಮ್ಮ ಲೈಫಲ್ಲಿ ಗ್ರೋ ಆಗಿ ಸಕ್ಸಸ್ಫುಲ್ ಆಗಿ.
ಸೊ ಆವಾಗ ನಿಮ್ಮ ಹತ್ರ ಒಂದು ಸೆಲೆಕ್ಷನ್ ಪವರ್ ಬರುತ್ತೆ, ರಿಜೆಕ್ಷನ್ ಪವರ್ ಕೂಡ ಬರುತ್ತೆ, ನಿಮ್ಮ ಹತ್ರ ಚಾಯ್ಸ್ ಇರುತ್ತೆ. ನೀವು ನಿಮ್ಮ ಲೈಫಲ್ಲಿ ಏನೂ ಕೂಡ ಅಚೀವ್ ಮಾಡಿಲ್ಲ, ನೀವು ನಿಮ್ಮ ಲೈಫಲ್ಲಿ ಓರ್ವ ಲೂಸರ್ ಆಗಿದ್ದೀರಪ್ಪ ಅಂತಂದರೆ ನಿಮ್ಮ ಹತ್ರ ಸೆಲೆಕ್ಷನ್ ಪವರ್ ಇರಲ್ಲ. ಪಾಲಿಗೆ ಬಂದದ್ದು ಪಂಚಾಮೃತ ಅಂಥೇಳಿ ಯಾರು ಸಿಗ್ತಾರೋ ಅವರನ್ನು ಮದುವೆ ಆಗಬೇಕಾಗತ್ತೆ, ಅವರನ್ನೇ ಪ್ರೀತಿಸಬೇಕಾಗತ್ತೆ. ಆದರೆ ನೀವು ನಿಮ್ಮ ಸ್ಟೇಟಸನ್ನು, ಕೆಪಬಿಲಿಟಿಯನ್ನು ಪ್ರೂವ್ ಮಾಡಿದ್ದೀರಾ ಅಂತಂದರೆ ಸೊ ನಿಮ್ಮ ಹತ್ರ ಆಯ್ಕೆಗಳಿರ್ತವೆ, ಚಾಯ್ಸ್ ಇರ್ತವೆ. ಯಾರು ನಿಮಗೆ ವರ್ತ್ ಆಗಿದ್ದಾರೋ, ಯೋಗ್ಯರಾಗಿದ್ದಾರೋ ಅವರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕಾಯಿರಿ, ತಾಳ್ಮೆಯಿಂದ ಇರಿ. ತಾಳಿದವನು ಬಾಳಿಯಾನು ಅನ್ನೋ ಮಾತಿದೆಯಲ್ಲ. ಬ್ರೇಕಪ್ ಆಯ್ತು ಅಂಥೇಳಿ ನೀವು ಮತ್ತೆ ಅರ್ಜೆನ್ಸಿಯಲ್ಲಿ ರಿಬೌಂಡ್ ರಿಲೇಷನ್ಶಿಪ್ಗಳನ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಭಾಳಷ್ಟು ಜನ ಹಿಂಗೆ ಮಾಡ್ತಾರೆ. ಒಂದು ಕಡೆ ಬ್ರೇಕಪ್ ಆಯಿತಾ, ಮತ್ತೊಬ್ಬಳು ಹುಡುಗಿ ಜೊತೆ ಹ್ಯಾಂಗೋವರ್ ಶುರು ಮಾಡ್ತಾರೆ. ಅವಳನ್ನು ಎಮೋಷ್ನಲ್ ಪಾರ್ಕಿಂಗ್ ಥರ ಯೂಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಹುಡುಗಿಯರು ಕೂಡ ಅದೇ ಮಾಡ್ತಾರೆ. ಒಬ್ಬ ಹುಡುಗನಿಂದ ಬ್ರೇಕಪ್ ಆಯಿತಾ, ತಕ್ಷಣವೇ ತಮ್ಮ ಬೆಸ್ಟ್ ಫ್ರೆಂಡ್ನೊಂದಿಗೆ ಇಲ್ಲವೇ ಜಸ್ಟ್ ಫ್ರೆಂಡ್ನೊಂದಿಗೆ ಗೊತ್ತಿರುವವ್ರ ಜೊತೆಗೆ ರಿಲೇಷನ್ಶಿಪ್ಪನ್ನು ಶುರು ಮಾಡಿಬಿಡ್ತಾರೆ. ಎಮೋಷ್ನಲ್ ಡಂಪಿಂಗನ್ನು ಮಾಡ್ತಾರೆ ಅವ್ರ ಮೇಲೆ. ಸೊ ಅವರಿಗೊಂದು ಎಮೋಷ್ನಲಿ ಆಸರೆ ಬೇಕಾಗಿರುತ್ತೆ, ಅದನ್ನು ಹುಡುಕ್ತಾ ಇರ್ತಾರೆ. ಸೊ ಈ ರೀತಿ ನೀವು ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟ್ ರಿಲೇಷನ್ಶಿಪ್ ಬ್ರೇಕ್ ಆಗಿದೆನಾ, ಯಾಕೆ ಬ್ರೇಕ್ ಆಯಿತು, ಅದರಿಂದ ಪಾಠಗಳನ್ನು ಕಲಿತ್ಕೊಳ್ಳಿ, ನಿಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳಿ, ನಿಮ್ಮನ್ನು ನೀವು ಕಂಡುಕೊಳ್ಳಿ. ಮತ್ತು ಬೇರೆ ಯಾರಾದರೂ ಬ್ರೇಕಪ್ ಆದವರು ಅಲ್ಲಿ ಪಾಠಗಳನ್ನು ಕಲಿಯದೆ ನಿಮ್ಮೊಂದಿಗೆ ರಿಬೌಂಡ್ ರಿಲೇಷನ್ಶಿಪ್ನಲ್ಲಿ ಬರ್ತಾ ಇದ್ದಾರೆ ಅಂತಂದರೆ ಅವರನ್ನು ಅವಾಯ್ಡ್ ಮಾಡಿ. ನೀವು ಕೂಡ ರಿಬೌಂಡ್ ರಿಲೇಷನ್ಶಿಪ್ನಲ್ಲಿ ಹೋಗೋಕ್ಕೆ ಹೋಗಬೇಡಿ. ಬೇರೆಯವರಿಗೂ ಕೂಡ ನಿಮ್ಮೊಂದಿಗೆ ರಿಬೌಂಡ್ ರಿಲೇಷನ್ಶಿಪ್ಗಳನ್ನು ಮಾಡುವ ಅವಕಾಶವನ್ನು ಕೊಡೋಕ್ಕೆ ಹೋಗಬೇಡಿ. ನಿಮ್ಮದು ಫಸ್ಟ್ ಲವ್, ಬೆಸ್ಟ್ ಲವ್ ಆಗಿದ್ದರೂ ಕೂಡ ಅದೇನು ಲಾಸ್ಟ್ ಲವ್ ಅಲ್ಲ. ಟ್ರೂ ಲವ್ ಒಂದೇ ಸಲ ಆಗತ್ತೆ ಅಂತ ಹೇಳೋರು ಬದನೆಕಾಯಿ. ಸುಮ್ಮನೆ ಈ ಕುರುಡು ಕವಿಗಳು ಎಲ್ಲೋ ಕತ್ಲಲ್ಲಿ ಕೂತ್ಕೊಂಡು ಸಿಗರೇಟ್ ಹೊಡಿತಾ ಏನೇನೋ ಬರೆದಿರ್ತವೆ. ಫಿಲ್ಮ್ ಮೇಕರ್ಗಳು ಅದನ್ನೇ ಎತ್ಕೊಂಡ್ಬಿಟ್ಟು ಅಲ್ಲಿ ಮೂವಿಗಳನ್ನು, ಸಾಂಗ್ಸ್ಗಳನ್ನು ಮಾಡಿರ್ತಾರೆ. ದಟ್ ಈಸ್ ನಾಟ್ ಲೈಫ್. ಅವುಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೀವು ಹಾನೆಸ್ಟ್ ಆಗಿದ್ದೀರಾ, ನೀವು ಒಳ್ಳೆಯವರಾಗಿದ್ದೀರಾ, ಮುಂದಿರುವ ಆ ಹುಡುಗಿ ಅಥವಾ ಹುಡುಗ ಹಾನೆಸ್ಟ್ ಆಗಿದ್ದರೆ ಸೆಕೆಂಡ್ ಲವ್, ಥರ್ಡ್ ಲವ್, ಫೋರ್ತ್ ಲವ್, 100th ಲವ್ ಕೂಡ ಆಗುತ್ತೆ. ಸೊ ಅದರಲ್ಲೇನು ಜಾಸ್ತಿ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ನೀವು ವ್ಯಕ್ತಿಗಳನ್ನು ವ್ಯಕ್ತಿಗತವಾಗಿ ವ್ಯಕ್ತಿಗಳ ಥರ ನೋಡಿ. ಆವಾಗ ನಿಮಗೆ ಅವರಲ್ಲಿ ಗೊತ್ತಾಗತ್ತೆ. ಯಾರು ನಿಮಗೆ ಬ್ರೇಕಪ್ ಆಗಿದೆ ಅನ್ನೋದು ಗೊತ್ತಿದ್ದರೂ ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ನೀವು ಹೇಗಿದ್ದೀರೋ ಅದೇ ರೀತಿ ಆ್ಯಸ್ ಇಟ್ ಈಸ್ ನಿಮ್ಮನ್ನು ಒಪ್ಕೊಳ್ಳೋಕ್ಕೆ ತಯಾರಾಗ್ತಾರೋ ಅಂಥವರನ್ನು ಮತ್ತೆ ನೀವು ಪ್ರೀತಿಸೋದ್ರಲ್ಲಿ ತಪ್ಪೇನಿದೆ. ಈಗ ನಾನು ಸೈಕಲ್ ಕಲಿತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಒಂದು ಸರ್ತಿ ನಾನು ಎಡವು ಬಿದ್ದನಪ್ಪ ಅಂತಂದರೆ ನಾನು ಸೈಕಲ್ ಕಲೀಲೇಬಾರ್ದು ಅಂತ ಏನಾದರೂ ರೂಲ್ಸ್ ಇದೆನಾ? ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ, ತಪ್ಪಾಗಿದೆ ಅಂಥೇಳಿ ಬಿಡೋಕ್ಕಾಗತ್ತಾ? ನಾನು ಪದೇ ಪದೇ ಎಕ್ಸ್ಪೆರಿಮೆಂಟ್ ಮಾಡಿದಾಗಲೇ ತಾನೇ ನಾನೊಂದು ಗ್ರೇಟ್ ಇನೋವೇಷನನ್ನು ಮಾಡೋಕ್ಕಾಗೋದು. ಈ ಲೈಫ್ ಕೂಡ ಹೀಗೆ ಒಂದು ಎಕ್ಸ್ಪೆರಿಮೆಂಟಲ್ ಜರ್ನಿ ಆಗಿದೆ. ನಮ್ಮ ಲೈಫಲ್ಲಿ ಬರೋರಿಗೆ ಬಾ ಅನ್ಬೇಕು, ಹೋಗೋರಿಗೆ ಹೋಗನ್ಬೇಕು ನಾವು. ಆದರೆ ಯಾರಾದರೂ ಒಳ್ಳೆಯ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತೀನಿ ಅಂತ ಇದ್ದಾಳೆ ಅಂತಂದರೆ ಯಾಕೆ ನೀವಾಗೆ ಬೇಡ ಅಂತೀರ? ಆ ಹುಡುಗಿ ನಿಮಗೆ ವರ್ತಿಟ್ ಆಗಿದ್ದಾಳೆ, ನಿಮ್ಮನ್ನು ಇಷ್ಟಪಡ್ತಾ ಇದ್ದಾಳೆ, ನಿಮ್ಮನ್ನು ಗೌರವಿಸ್ತಾ ಇದ್ದಾಳೆ, ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮೊಂದಿಗೆ ನೀವು ಇದ್ದಂಗೆ ಆ್ಯಸ್ ಇಟ್ ಈಸ್ ನಿಮ್ಮನ್ನು ಎಕ್ಸೆಪ್ಟ್ ಮಾಡಿಕೊಂಡು ಬದುಕ್ತೀನಿ ಅಂತ ಇದ್ದಾಳೆ ಅಂತಂದರೆ ಅವಳಿಗೆ ಒಂದು ಚಾನ್ಸನ್ನು ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಮೊದಲ ಪ್ರೀತಿಯಲ್ಲಿ, ಮೊದಲ ಮದುವೆಯಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಕೇಸಸ್ಗಳಲ್ಲಿ ಮ್ಯಾಚುರಿಟಿ ಇರಲ್ಲ, ಬುದ್ಧಿ ಇರಲ್ಲ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಏನೂ ಗೊತ್ತಿರಲ್ಲ. ಜಸ್ಟ್ ಅದೊಂದು ಟ್ರೈಲ್ ಆಗಿರುತ್ತೆ. ಆದರೆ ನಿಮ್ಮದೊಂದು ಸರ್ತಿ ಬ್ರೇಕಪ್ ಆಗಿದೆ, ನಿಮ್ಮದೊಂದು ಸರ್ತಿ ಡಿವೋರ್ಸ್ ಆಗಿದೆಯಪ್ಪ ಅಂತಂದರೆ ನೀವೆಲ್ಲವನ್ನು ಕೂಡ ಕಲ್ತಿರ್ತೀರ. ಟೈಮ್ ನಿಮಗೆ ಎಲ್ಲವನ್ನು ಕಲಿಸಿರುತ್ತೆ. ಸೊ ಈಗ ನೀವು ಎಮೋಷ್ನಲಿ ಜಾಸ್ತಿ ಮ್ಯಾಚೂರ್ ಆಗಿರ್ತೀರ, ಮೆಂಟಲಿ ಜಾಸ್ತಿ ಸ್ಟೇಬಲ್ ಆಗಿರ್ತೀರ, ಫೈನಾನ್ಷಿಯಲಿ ಕೂಡ ಜಾಸ್ತಿ ಸ್ಟೇಬಲ್ ಆಗಿರ್ತೀರ. ನಿಮಗೆ ಒಂಟಿಯಾಗಿ ಬದುಕೋದು ಅನ್ನೋದು ಹೇಗೆ ಗೊತ್ತಿರುತ್ತೆ, ಅಟ್ಯಾಚ್ಡ್ ಡಿಟ್ಯಾಚ್ಡ್ ರಿಲೇಷನ್ಶಿಪ್ನಲ್ಲಿ ಹೇಗಿರೋದು ಅನ್ನೋದು ಕೂಡ ಗೊತ್ತಿರುತ್ತೆ. ಸೊ ಈಗ ನೀವು ಒಂದು ಸ್ವಲ್ಪ ಕೈಂಡ್ ಆಗಿರ್ತೀರ, ಕೇರಿಂಗ್ ಆಗಿರ್ತೀರ, ಹಾನೆಸ್ಟ್ ಆಗಿರ್ತೀರ, ಹಂಬಲ್ ಆಗಿರ್ತೀರ. ಒಂದು ಸರ್ತಿ ನಿಮಗೆ ಪೆಟ್ಟು ಬಿದ್ದಿರುತ್ತೆ. ಸೊ ಯಾವ ಹುಡುಗ ಒಂದು ಸರ್ತಿ ನೋವನ್ನು ಅನುಭವಿಸಿರ್ತಾನಲ್ಲ ಆ ಹುಡುಗ ತುಂಬಾ ಒಳ್ಳೆಯವನಾಗಿರ್ತಾನೆ, ತುಂಬಾ ಹಾನೆಸ್ಟ್ ಆಗಿರ್ತಾನೆ, ಮತ್ತು ವೆಲ್ ಮ್ಯಾಚೂರ್ಡ್ ಆಗಿರ್ತಾನೆ, ಗ್ರೇಟ್ ಹ್ಯೂಮನ್ ಬೀಯಿಂಗ್ ಆಗಿರ್ತಾನೆ. ಸೊ ಹುಡುಗಿಯರಿಗೆ ಅಂಥ ಹುಡುಗ ಸಿಗ್ತಾ ಇದ್ದಾನೆ ಅಂತಂದರೆ ವೈ ನಾಟ್, ಯಾಕೆ ಅವ್ನು ಬಿಡ್ತೀರಾ? ಕ್ಯಾಚ್ ಹಿಮ್, ತೊಗೊಳ್ಳಿ ಅವನನ್ನು, ಬಿಡ್ತೀರಿ ಯಾಕೆ? ಸೊ ಹುಡುಗಿಯರಲ್ಲೂ ಕೂಡ ಕೆಲವೊಂದಿಷ್ಟು ಹುಡುಗಿಯರು ಮೊದಲ ಪ್ರೀತಿಯಲ್ಲಿ ಸೋಲ್ ಅನುಭವಿಸಿದಾಗ ತಮ್ಮ ಎಲ್ಲ ಫಿಮೇಲ್ ಇಗೋವನ್ನು, ಬ್ಯೂಟಿ ಅಹಮನ್ನು ಬಿಟ್ಟು ಡೌನ್ ಟು ಅರ್ತ್ ಆಗಿರ್ತಾರೆ. ಸೊ ಅವರಿಗೂ ಕೂಡ ಬದುಕು ಅನ್ನೋದು ಏನಂತ ಗೊತ್ತಾಗಿರುತ್ತೆ. ಸೊ ಯಾರಿಗೆ ಬದುಕು ಅನ್ನೋದು ಹೇಗೆ ಗೊತ್ತಾಗಿರುತ್ತಲ್ಲ ಅಂಥವರನ್ನು ನೀವು ಮತ್ತೆ ಪ್ರೀತಿಸುವುದರಲ್ಲಿ, ಅವರ ಜೊತೆಗೆ ಹೊಸ ಲೈಫನ್ನು ಲೀಡ್ ಮಾಡೋಕ್ಕೆ ಶುರು ಮಾಡೋದರಲ್ಲಿ ಯಾವುದೇ ತಪ್ಪಿಲ್ಲ. ಬಟ್ ನೀವು ಮೊದಲ ಪ್ರೀತಿಯಲ್ಲಿ ಮಾಡಿರುವ ತಪ್ಪುಗಳನ್ನು ಕಲಿಯದೆ, ಮೊದಲ ಪ್ರೀತಿಯಿಂದ ಸರಿಯಾಗಿ ಹೊರಬರದೆ ಮತ್ತೊಂದು ಪ್ರೀತಿಯಲ್ಲಿ ಮತ್ತೆ ಎಡವಿ ಬೀಳಕ್ಕೆ ಹೋಗ್ಬಿಡಿ. ಒಂದು ಸರ್ತಿ ಮಾಡಿರುವ ತಪ್ಪನ್ನು ಮತ್ತೆ ಮಾಡೋಕ್ಕೆ ಹೋಗ್ಬಿಡಿ. ಒಳ್ಳೆಯ ಹುಡುಗಿ ಅಥವಾ ಹುಡುಗ ಸಿಗ್ತಾ ಇದ್ದಾನೆ, ವರ್ತಿಟ್ಟಿದ್ದಾರೆ ಅಂತಂದರೆ ಮತ್ತೊಮ್ಮೆ ಪ್ರೀತಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ.
ನಿಮಗೆ ಯಾರದ್ದಾದರೂ ಎಮೋಷ್ನಲ್ ಸಪೋರ್ಟ್ ಬೇಕಾಗಿದೆ ಅಂತಂದರೆ ಮಾತ್ರ ಪ್ರೀತಿಯಲ್ಲಿ ಬೀಳಿ. ನಿಮಗೆ ಯಾರದ್ದೇ ಅವಶ್ಯಕತೆ ಇಲ್ಲ, ನೀವಾಯಿತು, ನಿಮ್ಮ ಕೆಲಸ ಆಯಿತು, ಇದರಲ್ಲಿ ನೀವು ಖುಷಿಯಾಗಿರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದ್ರೆ ಗೋ ಫಾರ್ ಇಟ್. ಸೊ ನಿಮಗೆ ಈ ಟಾಪಿಕಿನ ಮೇಲೆ ಮತ್ತಷ್ಟು ಕ್ಲಾರಿಟಿ ಬರಬೇಕಪ್ಪ ಅಂತಂದರೆ ನೀವು ನನ್ನ ಆನ್ಲೈನ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಮತ್ತು ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ಅದರಲ್ಲಿ ನಾನು ಟೈಮಿನ ರಿಲೇಟೆಡ್ ಆಗಿ ಮತ್ತು ಮನಿಯ ರಿಲೇಟೆಡ್ ಆಗಿ ನೂರಾರು ಪ್ರಾಕ್ಟಿಕಲ್ ಫ್ಯಾಕ್ಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿರ್ಬೇಕು. ಅವುಗಳನ್ನು ಕಲೀರಿ. ಅವುಗಳಲ್ಲಿ ನಿಮಗೆ ಲೈಫ್ ಅಂದರೆ ಏನು, ಈ ಜಗತ್ತು ಹೆಂಗಿರುತ್ತೆ, ನೀವು ಹೆಂಗಿರಬೇಕು ಅನ್ನೋದು ಗೊತ್ತಾಗತ್ತೆ. ಆ ಎಲ್ಲ ಲೆಸನ್ಗಳನ್ನ ನೋಡಿದ ನಂತರ ನಿಮಗೆ ಪ್ರೀತಿ ಮಾಡಬೇಕಾ ಬೇಡವಾ, ಎರಡನೇ ಪ್ರೀತಿ ಮಾಡಬೇಕಾ ಬೇಡವಾ, ಮದುವೆ ಆಗಬೇಕಾ ಬೇಡವಾ, ಆದರೆ ಏನು ಮಾಡಬೇಕು ಏನು ಮಾಡಬಾರ್ದು, ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಸೊ ಅವುಗಳನ್ನು ಅರ್ಥ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಲೈಫಿನ ಡಿಸಿಷನನ್ನು ನೀವೇ ತೆಗೆದುಕೊಳ್ಳಿ. ನಿಮಗೇನಾದರೂ ಮತ್ತೆ ಪ್ರೀತಿ ಆಗ್ತಾ ಇದೆ ಅಂತಂದರೆ ಇದಕ್ಕಿಂತಲೂ ಖುಷಿಯಾದ ವಿಚಾರ ಮತ್ತೊಂದಿಲ್ಲ. ಧೈರ್ಯವಾಗಿ ಮತ್ತೊಂದು ಪ್ರೀತಿಯನ್ನು ಶುರು ಮಾಡಿ. ಎರಡನೇ ಪ್ರೀತಿಯಲ್ಲಿ ಬೀಳಿ, ತಪ್ಪೇನಿಲ್ಲ. ಲೈಫ್ ಇದೇ ಥರ ಇರುತ್ತೆ, ಎಂಜಾಯ್ ಮಾಡಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.